like and subscribe। हम इस संघर्ष में शामिल हो जाएंगे क्योंकि मैं हमारे राइटर के तरफ लोगों से मैं आपको वो वादा करती हूँ क्योंकि बहुत से लोग अभी बात करने वाले हैं, उनको भी मौका मिलना चाहिए। इसलिए मैं दो विचारों को मैं डॉक्टर साहब के सामने कमांडर अशोक राउती, कमांडर अशोक राउती, कमांडर अशोक राउती, वीरेंद्र सिंह जी, रमाकांत नरकुल जी। अभी मैडम को दो बात करने के लिए बुलाता हूँ। दो बात बागनारे వెళ్ళిపోతాం। हमारे साथ हैं, हम तुम्हारे साथ हैं। EPS 95 నేషనల్ ఎడ్యుకేషన్ కమిటీ ఫ్యామిలీకు అందరికీ నమస్కారం। మనం ఇక్కడ అందరం గ్యాదర్ అయినాము, దాని మీద మాత్రమే దృష్టి పెట్టుకోవాలి। అది వచ్చేదాకా మనం అందరం కూడా ఎన్ఏసీకి సపోర్ట్ ఇవ్వాలి। విడివిడిగా ఒక్కొక్క అసోసియేషన్ ఒక్కొక్క రకంగా ఉంటే మనం ఇప్పటికే వృత్తులు ఇంకా సీనియర్ సిటిజన్ ఇంకా 90 ఇయర్స్ వచ్చేదాకా కూడా మన డిమాండ్ గానే మిగిలిపోకుండా ఉండాలంటే మనం అందరం ఏకమై మన గవర్నమెంట్ మీద యుద్ధం చేస్తేనే మన డిమాండ్ నెరవేరుతుందని మీకు అందరికీ తెలియజేస్తున్నాను। రోజు ఒక్కొక్క అరగంట సేపు మనం ఎన్ఏసీకి మన EPS 90 ಮೇಲೂರು ಅಮರ್ ಕರ್ನಾಟಕ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ರಾಷ್ಟ್ರೀಯ ಸಂಘರ್ಷ ಸಮಿತಿ ನ್ಯಾಷನಲ್ ಎಜುಕೇಷನ್ ಕಮಿಟಿ NAC ಕರ್ನಾಟಕ ಜಾಯಿಂಟ್ ಸೆಕ್ರೆಟರಿ ಮೇಲೂರು ಅಮರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್। ಎಲ್ಲರಿಗೂ ನಮಸ್ಕಾರ। ನಾನು ಇವತ್ತು ಎಲ್ಲರಿಗಿಂತ ಮೊದಲೇ ದೆಹಲಿಯನ್ನು ಸೇರಿದೆ। ಕಾರಣ 2ನೇ ತಾರೀಕಿಗೆ ನಾನು 2/8/2025 ನನಗೆ ವಿಶ್ರಾಂತಿ ಧಾಮದ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು ಟೋಟಲ್ 4 ರಾಜ್ಯಗಳು ನನಗೆ ಉಸ್ತುವಾರಿ ಕೊಟ್ಟಿದ್ರು। ಯಾರು? ಕಮಾಂಡರ್ ಅಶೋಕ್ ರಾವತ್ ಅವ್ರ ತಂಡ, ಮತ್ತೆ ನಮ್ಮ GSM ಸ್ವಾಮಿ ರಾಷ್ಟ್ರೀಯ ಅಧ್ಯಕ್ಷ ಕರ್ನಾಟಕ ಅವರು, ಆಮೇಲೆ ನಮ್ಮ ರಾಮನಾಥ್ ನರಗುಂದಜಿ, ನಂಜುಡೇಗೌಡ, ಇಷ್ಟು ಜನ ನನಗೆ ಇಲ್ಲಿನ ಉಸ್ತುವಾರಿ ನೋಡ್ಕೊಬೇಕು ಅಂತೇಳಿ ಕೊಟ್ರು। ಅವರಿಗೆ ನನ್ನ ಮೇಲೆ ಇಷ್ಟೊಂದು ದೊಡ್ಡ ಒಂದು ಅಭಿಮಾನ ಇಟ್ಟುಕೊಂಡು ಈ ಅಮರ್ ಸಾಧಿಸ್ತಾರೆ ಅಂತೇಳಿ ಈ 4 ರಾಜ್ಯಗಳಿಗೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಅಂತೇಳಿ ಮಾಡಿ ನನಗೆ ಒಂದು ಕೊಟ್ಟಿದ್ದಾರೆ। ಇವತ್ತು ಅವರಿಗೆ, ನಮ್ಮ ಮುಖಂಡರಿಗೆ, ನಮ್ಮ ರಾಷ್ಟ್ರ ನಾಯಕರಿಗೆ, ನಾನು ನಮ್ಮ ರಾಜ್ಯ ನಾಯಕರಿಗೂ ಸೇರಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ। ಇವತ್ತು ನಾವು ಕಳೆದ ಫೆಬ್ರವರಿ 1ನೇ ತಾರೀಕು ನಮಗೆ ಪೆನ್ಷನ್ ಆಗುತ್ತೆ ಪಾರ್ಲಿಮೆಂಟ್ ಅಲ್ಲಿ ಅಂತ ನೋಡಿದ್ವಿ, ಬಜೆಟ್ ನಲ್ಲಿ ಅನೌನ್ಸ್ ಆಗಿಲ್ಲ। ಕರ್ನಾಟಕದ ಎಲ್ಲಾ ಜನತೆ ಕೂಡ ನಾವು ಎದುರು ನೋಡಿದಾಗ ಅದು ಆಗ್ಲೇ ಇಲ್ಲ, ತುತ್ಪಟಾಗಿ ಆಗೋಯ್ತು। ಮತ್ತೆ ನಿನ್ನೆ CBC ಮೀಟಿಂಗ್ ಅಲ್ಲಿ ಕರ್ನಾಟಕ ಮನ್ಸುಖ್ ಮಾಂಡವೀಯ, ನಿರ್ಮಲಾ ಸೀತಾರಾಮನ್, ಚೀಫ್ ಪೆನ್ಷನ್ ಚೀಫ್ ಕಮಿಷನರ್ ಇವರಿಗೆಲ್ಲ ಸಭೆ ಮಾಡಿದಾಗ ನಿನ್ನೆ ಕೂಡ ಫಲಿತಾಂಶ ಏನೂ ಬಂದಿಲ್ಲ। ಆದ ಕಾರಣ ಇದೇ ಜಂತರ್ ಮಂತರ್ನಲ್ಲಿ ದಿನಾಂಕ 4/5 2 ದಿನ, ಇವತ್ತು ನಾಳೆ 2 ದಿನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ, ನಮ್ ಕರೆ ಕೊಟ್ಟಿದ್ದಾರೆ। ನಾವು ಇವತ್ತು ಕರ್ನಾಟಕದಿಂದ ಸಾವಿರಾರು ಜನ ಬಂದಿದ್ದಾರೆ, ಸಾವಿರಾರು ಜನ ಜೊತೆಗೆ ಆಂಧ್ರ ಪ್ರದೇಶ, ತೆಲಂಗಾಣ ಅಲ್ಲಿಂದ ಸಾವಿರಾರು ಜನ ಬಂದಿದ್ದಾರೆ। ಇವರೆಲ್ಲರ ತಮಿಳುನಾಡು ಮತ್ತೆ ಇಷ್ಟು ಒಟ್ಟು 4 ರಾಜ್ಯಗಳು ನನಗೆ ಇದು ಕೊಟ್ಟಿದ್ದಾರೆ। ನಾನು ಅದನ್ನ ಅವರ ಆದೇಶದ ಮೇರೆಗೆ ಇವತ್ತು ನಿಭಾಯಿಸ್ತಾ ಇದ್ದೇನೆ। ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಂಟೈರ್ ದೆಹಲಿಯಲ್ಲೇ ಇವತ್ತು ನಂಬರ್ 1 ಆಗಿ ನಾನು ಕೆಂಪುಕೋಟೆ ಮೇಲೆ ಧ್ವಜವನ್ನು ಹಾರಿಸುವ ಪ್ರಯತ್ನ ನಾನು ಮೇಲೂರು ಅಮರರಾಗಿ ನಾನು ಪ್ರಯತ್ನ ಮಾಡಿದ್ದೇನೆ। ಇಷ್ಟು ಹೇಳಿ ಮುಂದೆ ನಾವು ಸಾಧಿಸ್ತೀವಿ। ಏನು ಇವತ್ತು 78 ಲಕ್ಷ ಜನ EPS ವಂಚಿತಿದ್ದಾರೆ, ಅವರಿಗೆ ನ್ಯಾಯ ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಮ್ಮ ರಾಜ್ಯ ಮತ್ತು ರಾಜ್ಯಾಧ್ಯಕ್ಷ ಜೊತೆಯಲ್ಲಿ ಸೇರಿ ನಾನು ಪ್ರಾಣ ಕಳ್ಕೊಳ್ಳೋಕ್ಕೂ ರೆಡಿ ಇದ್ದೇನೆ। ಧನ್ಯವಾದಗಳು।